ನಂದಿನಿ ಹಾಲಿನ ದರ ಹೆಚ್ಚಾಗ್ತಾ ಇದ್ದಂತೆ ಕಳ್ಳರ ಹಾವಳಿ ಕೂಡ ಶುರುವಾಗಿದೆ. ಬೆಂಗಳೂರಿನಲ್ಲಿ ಹಾಲಿನ ಪ್ಯಾಕೆಟ್ಗಳ ಕಳ್ಳತನ ನಡೀತಾ ಇದೆ. ಮಿಲ್ಕ್ ಖದೀಮರ ಕಾಟಕ್ಕೆ ಅಂಗಡಿ ಮಾಲೀಕರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಹಾಲು ಬಿಡ್ತಿಲ್ವಲ್ರಿ ಇವರು, ಕಳ್ಳರು, ಖತರ್ನಾಕ್ ಕಳ್ಳರು. ಏನು ಸಿಗುತ್ತೆ ಅದನ್ನೇ ಹೊತ್ಕೊಂಡು ಹೋಗ್ತಾರೆ. ಹಾಲಿನ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲ ಈಗ ಹಾಲಿನ ರೇಟು. ಹಂಗಾಗಿನೇ ಒಂದು 10 ಪ್ಯಾಕೆಟ್ ಹೊಡೆದ್ರೆ ಮುಗೀತು. ಅಲ್ಲಿ ₹1000 ಬರುತ್ತೆ ಅವ್ರಿಗೆ, ಬೇರೆ ಕಡೆ ಹೋಗಿ ಮಾರ್ತಾರೆ. ಮಿಲ್ಕ್ ಖದೀಮರ ಕಾಟಕ್ಕೆ ಅಂಗಡಿ ಮಾಲೀಕರು ಗೋಳಾಡ್ತಾ ಇದ್ದಾರೆ. ಬೆಳಗ್ಗೆ ಎಂಟ್ರಿ ಕೊಡುವ ಹಾಲು ಕಳ್ಳರ ಗ್ಯಾಂಗ್ ಹೊರಗಡೆ ಬೆಳಗ್ಗೆ ಇಟ್ಟಿರ್ತಾರಲ್ವಾ, ಟ್ರೇಲ್ ಹಾಕಿಟ್ಟಿರ್ತಾರೆ ಮಾರಾಟ ಮಾಡಲಿಕ್ಕೆ, ಅದನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನಲ್ಲಿ ಕಳ್ಳತನ ಆಗಿದೆ. ಆ ಕಳ್ಳತನದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ನಲ್ಲಿ ಹಾಲು ಕಳ್ಳತನ ಆಗಿರುವಂತಹ ದೃಶ್ಯ ಇದು. ಬರ್ತಾರೆ ನೋಡಿ, ಗಾಡಿ ತೊಗೊಂಡು ಬರ್ತಾರೆ ಬೈಕ್ಗಳಲ್ಲಿ, ಟ್ರೇನಲ್ಲಿ ಇಟ್ಟಿದ್ದಾರೆ, ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ನೀನು ಅಂಗಡಿ ಓಪನ್ ಮಾಡಬೇಕು ಅಂಥೇಳಿ ನೋಡಿ ಬಂದರು ಒಂದು 3 ಜನ, ಹಾಕ್ಕೊಂಡ್ರು ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ನೋಡಿ ಎತ್ಕೊಳ್ತಾನೇ ಇದ್ದಾರೆ. ತಗೋ ರೇಟ್ ಜಾಸ್ತಿ ಆಗಿದೆ ತಗೋ ನೋಡಿ. ಅವನು ಆ ಕಡೆ ಅವನು ಎಷ್ಟು ಸಿಗುತ್ತೋ ಅಷ್ಟು ಇಟ್ಕೊಂಡು ಒಂದು 10ರಿಂದ 20 ಪ್ಯಾಕೆಟು ಅಲ್ಲಿಂದ ಹೊರಡಕ್ಕೆ ಶುರು ಮಾಡಿದರು. ನೋಡಿ ಈ ಗ್ಯಾಂಗು ಬಹಳ ಆ್ಯಕ್ಟಿವ್ ಆಗಿದೆ ಅಂತೆ. ನಂದಿನಿ ಹಾಲಿನ ಪ್ಯಾಕೆಟ್ ಇವರ ಟಾರ್ಗೆಟ್ ಆಗಿದೆ. ಈ ಕಳ್ಳರ ಗ್ಯಾಂಗ್ ಮತ್ತೆ ನಿಮ್ಮ ಏರಿಯಾಕ್ಕೂ ಕೂಡ ಎಂಟ್ರಿ ಕೊಡ್ಬೋದು. ನೋಡಿ ಅಲ್ಲಿಂದ ಹಂಗೋಗಿ ಬರ್ತಾರೆ, ಯಾರಾದರೂ ಇದ್ದಾರಾ ಅಂಥೇಳಿ ನೋಡಿ ಅಬ್ಸರ್ವ್ ಮಾಡಿ. ಆ ನಂದಿನಿ ಬೂತ್ ಇನ್ನೂ ಕೂಡ ಓಪನ್ ಆಗಿರಲಿಲ್ಲ. ಗ್ರಾಹಕರಿಗೆ ಕೊಡಬೇಕು ಅಂತ ಸ್ಟಾಕ್ ಮಾಡಿಟ್ಟು ಟ್ರೈನಲ್ಲಿ ಇಟ್ಟಿದ್ದರು. ಆ ಟೈಮ್ನಲ್ಲಿ ಬಂದು ನಂದಿನಿ ಪ್ಯಾಕೆಟ್ ಹಾಲುಗಳನ್ನು ಎಗರಿಸಿ ಕಳ್ಳರು ಪರಾರಿ ಆಗಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಹಾಲಿನ ರೇಟ್ ಜಾಸ್ತಿ ಆಗಿರೋದೇ ಕಾರಣ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ, ನಂದಿನಿ ಹಾಲಿನ ದರ ಏರಿಕೆ ಆಯಿತು, ಕಳ್ಳರು ಹಾಲನ್ನು ಕೂಡ ಬಿಡ್ತಾ ಇಲ್ಲ. ಈಗ ಈ ಗ್ಯಾಂಗ್ ಹಾವಳಿ ಯಾವ ರೀತಿ ಅಂಗಡಿ ಮಾಲೀಕರಿಗೆ ಸಂಕಷ್ಟವನ್ನು ತಂದೊಡ್ತಾ ಇದೆ, ಯಾವ ರೀತಿ ಆಕ್ಟಿವ್ ಆಗಿದ್ದಾರೆ ಅಂತ ಇವರು. ಪ್ರಭು, ಏನು ಹಾಲಿನ ದರ ಏರಿಕೆ ಮಾಡಿದ ಬೆನ್ನಲ್ಲೇ ಏನು ಹಾಲಿನ ಬೂತ್ಗಳು ಅಂತ ಏನಿರ್ತವೆ, ಹಾಲಿನ ಬೂತ್ಗಳು ಬರುವಂತ ಹಾಲು ಅಲ್ಲಿಗೇನು ಡೆಲಿವರಿ ಆಗುತ್ತೆ ಬೆಳಗ್ಗೆನೆ, ಅಂತಹ ಹಾಲುಗಳನ್ನು ಕೂಡ ಈಗ ಕಳ್ಳತನ ಮಾಡಲಿಕ್ಕೆ ಹಿಡಿದಿರುವಂತದ್ದು. ಏನು ಆ ಡೈರಿ ಬೂತ್ಗಳಿಗೆ ಬೆಳಗ್ಗಿನ ಜಾವನ ಬರುತ್ತೆ 4 ಗಂಟೆ 5 ಗಂಟೆ ಟೈಮ್ಗೆ ಹಾಲಿನ ಟ್ರೇಗಳನ್ನ ತಂದು ಅಲ್ಲಿ ಇಳಿಸ್ತಾರೆ. ಹಾಗೆ ಇಳಿಸಿ ಹೋಗಿದ್ದಂತ ಟ್ರೇಗಳ ಮೇಲೆ ಇಟ್ಟೋಗಿರ್ತಾರೆ ಡೈರಿಯ ಮುಂದೆ. ಸೊ ಅಂತವನ್ನೇ 2 ಬೈಕ್ಗಳಲ್ಲಿ ಬಂದು ಇಬ್ಬರು ಆರೋಪಿಗಳು ಕಳ್ಳತನ ಮಾಡ್ಕೊಂಡು ಹೋಗಿರುವಂತಹ ದೃಶ್ಯ ಸೆರೆಯಾಗಿರುವಂತದ್ದು. ಇನ್ನು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ನಡೆದಿದೆ. ಗಿರಿಗೌಡ ಎಂಬುವರು ಈ ಹಾಲಿನ ಬೂತನ್ನ ನಡೆಸಿದ್ರು ಕಳೆದ ಕೆಲ ವರ್ಷಗಳಿಂದನೂ. ಸೊ ಇತ್ತೀಚೆಗೆ ಈ ರೀತಿಯಾಗಿ ಹಾಲಿನ ಕಳ್ಳತನ ಮಾಡ್ತಾ ಇರುವಂತದ್ದು ಪ್ರಕರಣ ಬೆಳಕಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಇಷ್ಟು ದಿನ ನಾವು ಮನೆ ಕಳ್ಳತನ ಇರ್ಬೋದು, ಸರ ಕಳ್ಳತನ ಇರ್ಬೋದು, ಮೊಬೈಲ್ ಸ್ನ್ಯಾಚಿಂಗು, ದ್ವಿಚಕ್ರ ವಾಹನಗಳ ಕಳ್ಳತನ, ಕಾರ್ ಟೈರ್ಗಳನ್ನು ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ ನೋಡಿದ್ವಿ. ಅದರ ಜೊತೆಗೆ ಈ ಮನೆ ಮುಂದೆ ಅಪಾರ್ಟ್ಮೆಂಟ್ಗಳ ಮುಂದೆ ಸ್ಲಿಪ್ಪರ್ಸ್ ಇರ್ಬೋದು, ಇಲ್ಲ ಫ್ಲವರ್ ಪಾಟ್ಗಳೇನಿರುತ್ತೆ ಅಂತವನ್ನು ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ದು ಕೂಡ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಈಗ ಹೊಸದಾಗಿ ಈ ಮಿಲ್ಕ್ ಪಾಕೆಟ್ಗಳು ಏನಿಟ್ಟಿರ್ತಾರೆ ಮನೆ ಮುಂದೆ ಇಡುವಂತದ್ದು ಇರ್ಬೋದು, ಇಲ್ಲ ಬೂತ್ಗಳ ಮುಂದೆ ಇಡುವಂತದ್ದು ಇರ್ಬೋದು, ಇವನ್ನ ಕಳ್ಳತನ ಮಾಡ್ಕೊಂಡು ಹೋಗುವಂತದ್ದು, ಕಳ್ಳತನವನ್ನ ಮಾಡ್ಕೊಂಡು ಹೋಗಿ ಬೇರೆಯವ್ರಿಗೆ ಮಾರಾಟವನ್ನ ಮಾಡ್ಕೊಳ್ಳುವಂತ ಕೆಲಸಗಳಾಗ್ತಿದೆ ಅನ್ನೋ ಆರೋಪಗಳು ಬರ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು CCTV ದೃಶ್ಯಾವಳಿಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಕಳ್ಳತನ ಮಾಡ್ಲಿಕ್ಕೆ ಬಂದಂತಹ ಖದೀಮರು ಯಾರಿದ್ದಾರೆ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇರುವಂತದ್ದು. ಈ CC ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯಾವಳಿಗಳನ್ನ ಆಧಾರವಾಗಿಟ್ಕೊಂಡು ಅದರಲ್ಲಿರುವ ವೆಹಿಕಲ್ ಗಳನ್ನ ನಂಬರ್ ಅನ್ನ ಇಟ್ಕೊಂಡು ಆರೋಪಿಗಳ ಪತ್ತೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಇನ್ನ ವ್ಯಾಪಾರಸ್ಥರು ಕೂಡ ಸಾಕಷ್ಟು ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ರೀತಿಯಾಗಿ ಏನು ಹಾಲಿನ ಪ್ಯಾಕೆಟ್ ಅನ್ನು ಕೂಡ ಕಳ್ಳತನ ಮಾಡ್ತಾರೆ. ಅಂದ್ರೆ ನಾವು ಜೀವನವನ್ನು ಹೆಂಗ್ ಮಾಡ್ಬೇಕು, ಮತ್ತೆ ಬೆಳಗ್ಗೆ ಬರುವಂತದ್ದು ಯಾರು ಕೂಡ ಇರೋದಿಲ್ಲ, ಒಬ್ಬೊಬ್ಬರೇ ಬಂದಿರ್ತೀವಿ. ಸೊ ಅದನ್ನೇನಾದ್ರೂ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಸಾಕಷ್ಟು ಹಿಂದೆ ಘಟನೆಗಳು ನೋಡಿದ್ವಿ, ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಅಲ್ಲೇ ಮಾಡುವಂತದ್ದು, ಹೊಡೆಯುವಂತ ಕೆಲಸಗಳಾಗ್ತದೆ. ಹೀಗಾಗಿ ಪೊಲೀಸರು ಬೀಟ್ ವ್ಯವಸ್ಥೆಯನ್ನ ಬೆಳಗಿನ ಜಾವ ಸ್ವಲ್ಪ ಜಾಸ್ತಿಯನ್ನ ಮಾಡಬೇಕು. ಇಂತಹ ಕಳ್ಳರಿಗೆ ಬಂಧಿಸಿ ಜೈಲಿಗೆ ಕಟ್ಟಬೇಕು. ಇಂತಹ ಪ್ರಕರಣಗಳು ಘಟನೆಗಳು ನಡೆಯುವ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಬ್ರೇಕ್ ಅನ್ನ ಹಾಕ್ಬೇಕು ಅಂತ ಹೇಳಿ ಅವರು ಪೊಲೀಸರಿಗೆ ಆಗ್ರಹವನ್ನ ಮಾಡ್ಕೊಂಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.